ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇಕಂಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಬ್ಬರು ಕಮೆಂಟ್ ಹಾಕಿದ್ರು, ಏನಪ್ಪ ಅಂತಂದರೆ ಸೈಡ್ ಫಿಟ್ಟಿಂಗು ಮಾಡೋದು ತುಂಬ ಕನ್ಫ್ಯೂಷನ್ ಆಗ್ತಿದೆ, ಅದನ್ನು ತೋರಿಸ್ಕೊಡಿ ಅಂತಂದ್ಬಿಟ್ಟು. ಓಕೆ, ತೋರಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ ನಿನ್ನೆ ನಾನು ಬೋಟ್ನೆಕ್ ಡಿಸೈನನ್ನು ತೋರಿಸಿದ್ನಿ ಅಲ್ವಾ, ಅದೇ ರೀತಿ ಇವಾಗ ಇದನ್ನೇ ನಾನು ಸೈಡ್ ಫಿಟ್ಟಿಂಗು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಆಲ್ರೆಡಿ ನಾನು ಲೈನಿಂಗೆಲ್ಲ ಅಟ್ಯಾಚ್ ಮಾಡಿಕೊಂಡು ಫ್ರಂಟು ಬ್ಯಾಕು ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂತಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ರೆ ಸೈಡ್ ಫಿಟ್ಟಿಂಗ್ ಮಾಡಿದ್ರೆ ಮುಗಿಯಿತು ಕೆಲಸ. ತುಂಬ ಜನಕ್ಕೆ ಸೈಡ್ ಫಿಟ್ಟಿಂಗ್ ಅಂದರೆ ಸ್ವಲ್ಪ ಅಲ್ಲೇ ನಾವು ಮಿಸ್ ಹೊಡೆಯೋದು. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಯಾವ ರೀತಿ ಎಷ್ಟು ಒಂದು ಇಲ್ಲಾಂದರೆ ಮೇಲೆ ಸ್ವಲ್ಪ ಜಾಸ್ತಿ ಫಿಟ್ಟಿಂಗ್ ಇರೋದು ಟೈಟ್ ಆಗುತ್ತೆ, ಕೆಳಗಡೆ ಸ್ವಲ್ಪ ಲೂಸ್ ಬಿಟ್ಟು ಸ್ಟಿಚ್ ಮಾಡಿದರೆ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕರೆಕ್ಟಾಗಿ ಯಾವ ರೀತಿಯಪ್ಪ ನಾವು ಸ್ಟಿಚಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಒಂದು ಸ್ಲೀವ್ಸನ್ನು ಈ ರೀತಿ ಒಂದು ಡಿಸೈನ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ಈ ರೀತಿ ಒಂದು, ಯಾಕಪ್ಪ ಅಂದರೆ ಇದಕ್ಕೆ ಆಪೋಸಿಟ್ ಇಲ್ಲ, ಸೇಮ್ ಕಲರ್ ಆಗಿರೋದ್ರಿಂದ ಅಷ್ಟೊಂದು ಕಾಣಿಸಲ್ಲ. ರಿಯಲ್ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯಾಮ್ರಾದಲ್ಲಿ ಅಷ್ಟೊಂದು ಡಿಸೈನ್ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿದೆ ಈ ಥರ ಒಂದು ಡಿಸೈನು. ಈ ಡಿಸೈನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ಬನ್ನಿ ಇವಾಗ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಓಕೆ, ಇವಾಗ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಿ, ಸ್ಲೀವ್ಸ್ ಕೂಡ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಎರಡು ಸ್ಲೀವ್ಸ್ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದಪ್ಪ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಏನಪ್ಪ ಅಂತಂದರೆ ನಮಗೆ ಫ್ರಂಟು ಬ್ಯಾಕು ವೇರಿಯೇಷನ್ ಬರ್ತಾ ಇದೆ ಅಂತ ಹೇಳ್ತಾರಲ್ವಾ, ಅದು ಯಾಕೆ ಬರುತ್ತೆ ಅಂತಂದಾಗ ನಾವು ಕ್ರಾಸ್ ಬೆಲ್ಟು ಸ್ವಲ್ಪ ಹೆಚ್ಚು ಕಮ್ಮಿ, ಅಳತೆ ಬ್ಲೌಸ್ಗಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ತೊಗೊತಿರ್ತೀವಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಆವಾಗ ನಾವು ಎಲ್ಲಿ ಸರಿ ಮಾಡ್ಕೋಬೇಕಪ್ಪ ಅಂತಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ನಾವು ಸರಿ ಮಾಡ್ಕೋಬೇಕಾಗುತ್ತೆ. ಬನ್ನಿ, ಅದು ಯಾವ ರೀತಿ ಹೆಚ್ಚು ಕಮ್ಮಿ ಬಂದಾಗ ನಮಗೆ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ತೋರಿಸ್. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಏನಪ್ಪ ಕನ್ಫ್ಯೂಷನ್ ಅಂತಂದರೆ ಫ್ರಂಟು ಬ್ಯಾಕು ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅಂತಂದ್ಬಿಟ್ಟು ತುಂಬ ಜನಕ್ಕೆ ಒಂದು ಕರೆಕ್ಟಾಗಿ ಬರೋಲ್ಲ. ಯಾಕಪ್ಪ ಅಂತಂದರೆ ಫ್ರಂಟಲ್ಲಾದರೂ ಜಾಸ್ತಿ ಬರುತ್ತೆ, ಇಲ್ಲ ಬ್ಯಾಕಲ್ಲಾದರೂ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಫ್ರಂಟಲ್ಲಿ ಬ್ಯಾಕಿಗಿಂತ ಫ್ರಂಟಿಗೆ 1 ಇಂಚ್ ಜಾಸ್ತಿ ತೊಗೊಳ್ಳಿ, ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚ್ ಜಾಸ್ತಿ ತೊಗೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ನಿಮಗೇನಾದರೂ ಫ್ರಂಟು ಬ್ಯಾಕು ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಬಂತು ಅಂತಂದರೆ ಏನಪ್ಪ ಅಂತಂದರೆ ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಂಡು ಆದಮೇಲೆ ಕರೆಕ್ಟಾಗಿ ಯಾವುದು ಹೆಚ್ಚಿಗೆ ಬರುತ್ತೆ ಯಾವುದು ಕಡಿಮೆ ಬರುತ್ತೆ ನೋಡ್ಕೊಂಬಿಟ್ಟು, ನೀವು ಯಾವುದು ಹೆಚ್ಚಿಗೆ ಬರುತ್ತೆ ಅಂತ ನೋಡ್ಕೊಂಬಿಟ್ಟು ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಕರೆಕ್ಟಾಗಿ ನಿಮಗೆ ಬರುತ್ತೆ. ಇಲ್ಲಿ ನನಗೆ ಯಾವುದೇ ಥರ ಹೆಚ್ಚು ಕಮ್ಮಿ ಬರ್ತಾ ಇಲ್ಲ, ಯಾಕಂದರೆ ಫ್ರಂಟ್ ಬ್ಯಾಕು ಕರೆಕ್ಟಾಗಿ ಇದೆ. ನನಗೆ ನೋಡ್ತಾ ಇರ್ಬೋದು, ಫ್ರಂಟು ಬ್ಯಾಕು ನನಗೆ ಒಂಚೂರು ಕೂಡ ಹೆಚ್ಚು ಕಮ್ಮಿ ಇಲ್ಲ. ಒಂಚೂರು ಏನಾದರೂ ಯಾವುದು ಜಾಸ್ತಿ ಇರುತ್ತೋ ಅದನ್ನು ನೋಡ್ಕೊಂಬಿಟ್ಟು ನೀವು ಕರೆಕ್ಟಾಗಿ ತೊಗೊಳ್ಳಿ, ಆವಾಗ ಪರ್ಫೆಕ್ಟಾಗಿ ನಿಮಗೆ ಸ್ಲೀವ್ಸು ಅಟ್ಯಾಚ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಆಗಿರೋಂಥ ಸ್ಲೀವ್ಸು ಕರೆಕ್ಟಾಗಿ ಹಾರ್ಮೋಲು ಸಿಕ್ಬಿಡುತ್ತೆ. ಓಕೆನಾ? ಕರೆಕ್ಟಾಗಿ ಶೇಪ್ ತೆಗೆದಿರೋದು ಫ್ರಂಟಿಗೆ ಬರೋಂಗೆ ನೋಡ್ಕೊಂಡ್ಬಿಟ್ಟು ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಡ್ಲಿಗೆ ಒಂದು ನಾಚ್ ಹಾಕ್ಕೊಂಡ್ರೆ ನಿಮಗೆ ಎರಡು ಕಡೆನೂ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಹೆಚ್ಚು ಕಮ್ಮಿ ಬರೋ ಚಾನ್ಸ್ ಇರುತ್ತೆ. ನಾವು ಹೆಚ್ಚು ಕಮ್ಮಿ ಹಚ್ಚಿದಾಗ ಈ ರೀತಿ ಮಿಡ್ಲಲ್ಲೇ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಬನ್ನಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನೀವು ಈ ಕಡೆಯಿಂದ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಬಂದರೆ ನಿಮಗೆ ವೇರಿಯೇಷನ್ ಬರುತ್ತೆ. ಅದಕ್ಕೋಸ್ಕರ ಮಿಡ್ಲಿಂದ ಕರೆಕ್ಟಾಗಿ ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ವ, ಕರೆಕ್ಟಾಗಿ ಮಿಡ್ಲಿಂದ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಬನ್ನಿ. ಆಲ್ರೆಡಿ ಫ್ರಂಟಲ್ಲಿ ನಾನು ಶೇಪನ್ನು ತೆಗೆದಿದ್ದೀನಿ. ಇದು ಕಟ್ಟಿಂಗ್ ಕೂಡ ಇದೆ. ಯಾರೆಲ್ಲ ಕಟ್ಟಿಂಗ್ ನೋಡಿಲ್ಲ ಅಂದರೆ ಹೋಗಿ ಕಟ್ಟಿಂಗನ್ನು ಚೆಕ್ ಮಾಡ್ಕೊಳ್ಳಿ.
ಟೇಪಲ್ಲಿ ಅಳತೆ ಮಾಡ್ಕೊತೀವಿ ಅಂದರೆ ಅವ್ರದ್ದು ಸ್ಲೀವ್ಸ್ ಏನಿರುತ್ತೆ ಅಲ್ವಾ, ಆ ಸ್ಲೀವ್ಸ್ ಮೆಜರ್ಮೆಂಟು ನೋಡ್ಕೋಬೇಕಾಗುತ್ತೆ. ನೋಡ್ಕೊಂಬಿಟ್ಟು ಅವ್ರದ್ದು ಎಷ್ಟು 6 ಇಂಚ್ ಬರ್ತಿದೆ 6 ಇಂಚು, 5.5 ಇಂಚ್ ಬರ್ತಿದೆ 5.5 ಇಂಚು, ಈ ರೀತಿ ಸ್ಲೀವ್ಸನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಅವ್ರದ್ದು 5.5 ಬರುತ್ತೆ. 5.5 ಬಂದರೆ ನಾನು ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಕರೆಕ್ಟಾಗಿ ನಾನು ಕಟಿಂಗ್ ಮಾಡುವಾಗಲೇ ಮಾರ್ಕ್ ಮಾಡಿದ್ದೀನಿ. ಅದಕ್ಕೆ ಹೇಳೋದು ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಿದ್ರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಒಂದು ಚೂರು ಹೆಚ್ಚು ಕಮ್ಮಿ ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ ಅಂತ. ಕಂಕಳಿಗೆ ಕರೆಕ್ಟಾಗಿ ಸಿಕ್ತು ನಮಗೆ. ಅದಾದಮೇಲೆ ಇಲ್ಲಿ ಸೊಂಟದ ಅಳತೆ ನೋಡ್ಕೊಂಬಿಡೋಣ. ನಾವು ಯಾವುದು ಉಕ್ಸ್ ಪಟ್ಟಿನ ಕಾಜಾ ಪಟ್ಟಿನ ಅಂತಂದು ನೋಡ್ಕೋಬೇಕಾಗುತ್ತೆ. ಉಕ್ಸ್ ಪಟ್ಟಿ ಕಡೆಯಿಂದ ನಾವು ಅಟ್ಯಾಚ್ ಮಾಡ್ತೀವ ಅಂತಂದರೆ ಉಕ್ಸ್ ಪಟ್ಟಿ ಕಡೆಯಿಂದ ನಾವು ಅಳತೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ಕಾಜಾ ಪಟ್ಟಿ ಕಡೆಯಿಂದ ಅಂದರೆ ಕಾಜಾ ಪಟ್ಟಿ ಕಡೆಯಿಂದನೂ ನಾವು ಅಳತೆ ಮಾಡಿಕೊಂಡು ಇದು ಮಾಡಿದರೆ ಕರೆಕ್ಟಾಗಿ ಬರುತ್ತೆ.